ಕೂತ್ಕೊಂಡ್ರೆ ಹೆಂಗ ಮಾಡಿರ್ಬೋದು ಹಿಂದೆ ಕಡೆ ಜಾಗ ಬೆಚ್ಚಬಾರ್ದು. ಹಿಂಗಿತ್ತು ಅಂದ್ರೆ ಏನ್ ಮಾಡ್ತೀಯ? ಹೆಣ್ಣು ನೋಡಕ್ ಹೋದ ಅಕಸ್ಮಾತ್ ಹುಡುಗಿ ಏನಾದ್ರು ಮಾತಾಡ್ಬೇಕು ಬಾ ಅಂತಂದಾಗ ನೀವು ಉಸಿರು ಬಿಗ್ಗಿಯಾಗಿ ಹಿಡ್ಕೊಂಡಿರ್ತೀಯ, ಮಾತಾಡಕ್ಕಾಗಲ್ವಲ್ಲ. ಅದೇನ್ ಮಾಡಿ ಏ ಪಚ್ಕಂಡ್ ನೀನು ಅಂತೀಯ. ಎಷ್ಟಾಗಬೇಕು? 80. ಅದೇನು ನಡೆಯುತ್ತೆ. ಊರಿಗೆ ಹೋದಾಗನಾ ಅವಾಗ ಒಂದು ಸ್ವಲ್ಪ ಹಿಂಗೆ ಒಳಗೆ ಕೇಳ್ಕೊಳ್ಳಿ. ಬಲ್ಕಿಂಗ್ ನಿಂದಾರು ನೋಡಿದ್ದೀರಿ, ಇಲ್ಲಾಂದರೆ ಇವತ್ತು ಲೆಗ್ ವರ್ಕೌಟ್ ಇರೋದ್ರಿಂದ ಅದಕ್ಕೆ ಫಿಶ್ಶು ಹೇಳ್ಬಿಟ್ಟು ತರಿಸಿದ್ವಿ. ವರ್ಕೌಟ್ ಮುಗಿದು ಯಾವುದು ಪ್ರಾಣಿ, ಅದು ಯಾವುದೋ ಪ್ರಾಣಿ ಹೋಗುತ್ತಲ್ಲ ಹಿಂಗೆ ಹಂಗಾಗ್ತಾಯ್ತು ಈಗ. ಹಿಂಗೆ ಎತ್ಕೊಂಡು ನೋಡ್ರಿ ಗೈಸ್, ಲೆಗ್ ವರ್ಕೌಟ್ ಕಂಪ್ಲೀಟ್ ಈಸಿಯಾಗಿ ಮಾಡಿದ್ವಿ. ಮಾತ್ರ ಲೆಗ್ಗು ಯಾವ ರೇಂಜಿಗೆ ಪಂಪ್ ಆಗಿ ಬಿಡೈತೆ ನೋಡ್ರಿ. ಇಲ್ಲಿ ಲೈನ್ ಹೊಡೆದೈತೆ. Okay, let's go. ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಯಾರ ಮುಂದೆ ಅಂತಂದ್ರೆ ಅದು ಯಾರ ಮುಂದೆ ನೋಡ್ರಿ, ಸತೀಶ್ ಮಹಾರಾಜ್ ಕೂತವ್ರೆ ಹಿಂಗೆ. ಲೆಗ್ ಅಂತಂದು ಯಾರು ಬಂದಿಲ್ಲ, ಇನ್ನ ಕ್ಲೀನಾಗಿ ಕೂರ್ಬೇಕು ಅಂತ ಹೇಳ್ತಿದ್ದೀವಿ. ಡೌನ್ ಕೂರ್ರಿ, 2.5 ವೆಯ್ಟ್ ಹಾಕ್ಬೇಕು ಅಂತ ಹೇಳ್ತಾ ಇದ್ದೀವಿ. ನೋಡ್ರಿ ಗೈಸ್, 2.5 ವೆಯ್ಟ್ ಹಾಕ್ಬೇಕು ಅಂತ ಹೇಳ್ತಾ ಇದ್ದೀವಿ. ಯಾವಾಗ ಹಾಕ್ತೀರ 2.5 ವೆಯ್ಟು? ನೋಡ್ರಿ, ಸತೀಶ್ ಮಹಾರಾಜ್ ತಾಂಬಂದು ಅಲ್ಲೇ ಹಾಕ್ತಾವ್ರೆ ವೆಯ್ಟ್ನ. ಏಯ್ ನಿನಗಷ್ಟಿಲ್ಲ ಹೋಗು, ವೆಯ್ಟ್ ಹಾಕು ನೀನು. ಏಯ್ ಇದಕ್ಕೆ ಈ ವೆಯ್ಟ್ಗೆ ಸಪೋರ್ಟ್ ಬೇಕಂತೆ. ಮುಂದೆ ಬೈನ ನೋಡಿ ಗಾಯ್, ಸೋಂಬೇರಿ ಸೋಂಬೇರಿ. ಅದೇ ಅಪ್ಪರ್ ಬಾಡಿ ಆದರೆ ಹೇಳ್ರಿ, ಇನ್ನೂ ಒಂದೆರಡು ಎಕ್ಸ್ಟ್ರಾ ವೆಯ್ಟ್ ಹಾಕೊಂಡು ಹೊಡಿತೀನಿ ಅಂತಾನೆ. ಲೋವರ್ ಬಾಡಿಗಾದರೆ ಯಾರೂ ಹೊಡಿಯಲ್ಲ. ಸೈಡ್ ಬಾ, ಹಿಡ್ಕೊ ಹಿಂಗೆ ಅಷ್ಟೇ. ಹಾಂ, ಇವಾಗ ಮಾಡು ನೀನು, ಇವಾಗ ಮಾಡು. ಏನ್ ಗೊತ್ತಾ, ಇಷ್ಟು ಕೂತ್ಕೊಂಡ್ರೆ ಹೆಂಗ ಮಾಡಿರ್ಬೋದು, ಹಿಂದೆ ಕಡೆ ಜಾಗನೇ ಇಲ್ಲ. ಮತ್ತೆ ಅದೇ ಹೇಳ್ತಿರೋದು. ಇಷ್ಟು ಕೆತ್ಕೊರಿ ಆಯ್ತು. ಕೈ ಹಿಡ್ಕೋಬಾರ್ದು. ಹಾಂ, ಕೈ ಹಿಡ್ಕೋಬಾರ್ದು. ಅಲ್ಲೂ ಹಿಡಿಬಾರ್ದು, ಇಲ್ಲೂ ಹಿಡಿಬಾರ್ದು. ಹಾಂ, ನಾನು ನಾನೆಲ್ಲಿ ಹಿಡ್ಕೊಂಡಿಲ್ಲ. ಇದಕ್ಕೆ ಹಿಡ್ಕೊಂಡಿಲ್ಲ ನಾನು, ಮ್ಯಾಲಕ್ಕೆ ಎತ್ತಿರ್ ಮಾತ್ರ ಹಿಡ್ದಿದ್ದು. ಕೈ ಹಿಡ್ಕೋಬಾರ್ದು, ಕೈ ಹಿಡ್ಕೊಂಡು ಏಯ್ ಸಪೋರ್ಟ್ ಕೊಂಡು ನೀನೇ ಬೇಕೆ. ಬೆಚ್ಚಬಾರ್ದು. ಮಾಡ್ಬೋದು, ಇದನ್ನೇನು ದೊಡ್ಡದಲ್ಲ. ಕೈ ಬಿಡು. ಹಾಂ, ಅಲ್ಲಿ ನೋಡಲ್ಲಿ ಕೈ ಹಿಡ್ಕೊಂಡಿದ್ದು.
ಇಳಿಸು ಕೆಳಗೆ ಇಳಿಸು ಇನ್ನ ಬಿಡು ಇನ್ನು ಯಾಕೆ ಇಲ್ಲಿಗೆ ಇರಬೇಕು ನೋಡಿ. ಇವಾಗ ಮಾಡ್ತೀನಿ ನಾನು ಹಿಂಗೆ. ಗ್ರೇಟ್ ಹೆಂಗೆ ಗೈಸ್, ನೀವು ಈ ಥರ ಚಾಲೆಂಜ್ ಮಾಡಿಲ್ಲ ಅಂದರೆ ಮಾಡಿರಿ. ಚಾಲೆಂಜ್ ವಿಡಿಯೋ ಮಾಡೋಕ್ಕೆ ಇಷ್ಟ, ಟೈಮ್ ಇರಲ್ಲ ಅಂತ ಅಂದ್ಬಿಟ್ಟು, ಯಾರ ಜೊತೆಗಿರಲ್ಲ ಅಂತ ಅಂದ್ಬಿಟ್ಟು ಮಾಡಲ್ಲ ಅಷ್ಟೇ. ಮಾಡಬೇಕು ಅಂದರೆ ಕಮೆಂಟ್ ಮಾಡಿ. ಇನ್ನು ಹೊಸ ಚಾಲೆಂಜ್ಗಳಿವೆ, ಎಷ್ಟೊಂದಿವೆ, ಅವನ್ನೆಲ್ಲ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ. ಓಕೆನಾ? ಹೊಟ್ಟೆ ಹಿಂಗಿತ್ತು ಅಂದ್ರೆ ಏನು ಮಾಡ್ತೀಯ? ಹೆಣ್ಣು ನೋಡಕ್ಕೆ ಹೋದಾಗ ಹಾಂ ಹಿಂಗಿರುತ್ತೋ ಹಾಂ ಹೋಗ್ತೀಯಾ ತಿನ್ನ ಕೊಟ್ಟಾಗ ಈ ಕಡೆ ತಿರುಗೋ, ತಿನ್ಬಿಡು, ತಿರ್ಗ ಸಲಿಸಿ ಹಿಂಗೆ ಎತ್ತು ಒಳಗೆ ಹೇಳ್ಕೊ ಹೊಟ್ಟೆನ. ಅಕಸ್ಮಾತ್ ಹುಡುಗಿ ಏನಾದರೂ ಮಾತಾಡಬೇಕು ಬಾ ಅಂತಂದಾಗ ನೀನು ಉಸಿರು ಬಿಗ್ಗೆಗೆ ಹಿಡ್ಕೊಂಡಿರ್ತೀಯ, ಮಾತಾಡೋಕ್ಕಾಗಲ್ವಲ್ಲ. ಹಿಂಗೆ ಕೂತ್ಕೊಳ್ಳೋದು ಹಿಂಗೆ. ಇಲ್ಲ ನಿಂತ್ಕೊಂಡೆ ಮಾತಾಡಬೇಕು ಅಂದಾಗ ಹಂಗೆ ಹೇಳಲ್ಲ. ಇಲ್ಲ ನಿಂತ್ಕೊಳ್ರಿ, ನಾವು ನಿಮ್ಮ ಒಂಥರ ನಿಂತ್ಕೊಂಡು ಮಾತಾಡಬೇಕು ಒಂಥರ ಇಷ್ಟ ಅಂತಂದ್ರೆ ಏನು ಮಾಡಿ ಮಾತಾಡೋ ಅಂತ ಉಳ್ಕ ಪಾಚ್ಕ ನೀನು ಅಂತ್ಯಾ. ಆಮೇಲೆ ಏನಿಲ್ಲ, ಅಲ್ಲಿ ಕೇಳಿಸ್ಕೊಂಡಿದ ತಕ್ಷಣ ನೀನು ಓಡ್ಬಿಡ್ತಾರೆ. ನೋಡಿ ಗಾಯ್ಸ್, ಯಾವ ಥರ ಟೆಕ್ನಾಲಜಿ, ಏನು ಐಡಿಯಾ ಓಡಿಸಿರೋದು ನೋಡ್ರಿ. ಹೌದು, ಯಾವಾಗ ಮದುವೆ ಆದಾಗ ಎಣ್ಣೆಲ್ಲ ಸಿಗಲ್ಲ, ಹೋಗಿ ಶಿಸ್ತಾಗ ತಾಳಿ ಕಟ್ಬಿಡು. ರೋಡಲ್ಲಿ ಹೋಗಾರ ಹಾಂ, ನಿನಗೆ ಯಾವ್ದು ಇಷ್ಟ ಆಗುತ್ತೋ ಅದು ಕಟ್ಟು. ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು 2 ಡೇಟ್ ಹೊಡಿತಾರೆ, ಬಾರಿಸ್ತಾರೆ, ಆಮೇಲೆ ಸರಿಯಾ ಸುಮ್ಮನಾಗ್ತಾರೆ. ಆ ಹುಡುಗಿ ಬಂತು ಹೊಡಿಯಲ್ಲ. ಯಾಕೆ ಹೇಳು? ಆ ಹುಡುಗಿ ತಲೆ ಗಿರ್ರಂದಿರುತ್ತೆ. ಹಾಂ, ಓ ತಾಳಿ ಅದು ಇದು ಏನು ಹಿಂಗಾಗ್ಬಿಡ್ತು ಅಂತ. ಆಮೇಲೆ ಒಪ್ಕೊಂಡ ಸುಮ್ಮನಾಗ್ತಾಳೆ. ಏನಂತೀಯ? ಕೈ ಮೇಲೆ ಹಿಡ್ಕ ಡಂಬಲ್ ಹಿಂಗೆ. ಹಾಂ, ಹಂಗೆ. ಹಾಂ, ನೋಡ್ರಿ ಲೆಗ್ ವರ್ಕೌಟು ಫುಲ್ಲು ಗೈಸ್. ನೋಡ್ರಿ ಲೆಗ್ ವರ್ಕೌಟ್ ಮಾಡಿ ಫುಲ್ಲು ಬಾಡಿ ಪಂಪ್ ಮಾಡ್ಕೊಂತವ್ರೆ. ನೋಡ್ರಿ ಇವನು ಸ್ವಲ್ಪ ದಪ್ಪ ಆಗವನೆ ಗೈಸ್. ಇವನು ಸ್ವಲ್ಪ ಒಂಚೂರು ದಪ್ಪ ಆಗವನೆ. ಇವನು ಸ್ವಲ್ಪ ಜಾಸ್ತಿ ದಪ್ಪ ಆಗವನೆ. ಇನ್ನೂ ಆಗಬೇಕು, ಸಾಕಾಗಲ್ಲ. ಅವನ ಹೈಟಿಗೆ ಅದು ಸಾಕಾಗ್ತಾಯಿಲ್ಲ. ನೋಡ್ರಿ ಕೆಳಗಿಂದ ಮ್ಯಾಕ್ ನೋಡಿ ಇಷ್ಟೊಂದು ಉದ್ದ ಅವನೇ. ಏನು ಹೇಳ್ತೀಯಪ್ಪ? 80 kg ಆಗಬೇಕು ಅಂತ. ಎಷ್ಟಾಗಬೇಕು? 80. ನೀನು ಎಷ್ಟಾಗಬೇಕು? ನೀನು ಅಷ್ಟೇನಾ? 80 ಆಗ್ಬಿಟ್ರೆ ಸಾಕಾ? ಸಾಕಾಗಲ್ಲ, ಆಮೇಲೆ ಡೌನ್ ಆಗಬೇಕಲ್ಲ, ಬಾಡಿ ದಪ್ಪ ಆಗಬೇಕು. 80 kg ವೆಯ್ಟ್ ಗೇನ್ ಆಗ್ತೀಯಾ, ಆದರೆ 80 kg ಕ್ವಾಲಿಟಿ ಕುಂಡ್ರಿಸ್ಬೇಕು ನೀನು. ಹಾಂ, 80 kg ಕ್ವಾಲಿಟಿ ಕುಂಡ್ರಿಸಿದಾಗ ನಿನಗೆ ಸಾಕು ಅಂತೀನಿ. ಅವಾಗ ನೀನು ದಪ್ಪ ಆಗೋದಲ್ಲ, 80 kg ಕ್ವಾಲಿಟಿ ಕುಂಡ್ರಿಸ್ಬೇಕು. ಹೊಟ್ಟೆ ಬಂದೈತಿ ಅದೇನು ನಡೆಯುತ್ತೆ. ನೀನು ಬಲ್ಕಿಂಗಾಗಿ ನೀನು ತಲೆನೇ ಕೆಡಿಸ್ಕೋಬೇಡ. ಇಷ್ಟು ದಪ್ಪನೂ ಬರುತ್ತೆ, ಹಿಂಗೂ ಬರುತ್ತೆ ಬೇಕಾದ್ರೆ. ಹಾಂ, ಬಂದ್ರೂ ತಲೆ ಕೆಡಿಸ್ಕೋಬಾರ್ದು, ಹಂಗೆ ಹೊಲ್ಟೋಗ್ಬಿಡುತ್ತೆ. ಆ ಹೊಟ್ಟೆ ಎಲ್ಲ ನೀನು ಈ ತಲೆನೇ ಕೆಡಿಸ್ಕೊಳಂಗಿಲ್ಲ, ಸುರ್ಕೊ ಅನ್ನಂಗೆ ಇಳಿದೋಗ್ಬಿಡುತ್ತೆ. ಹಾಂ, ಇವಾಗ ಬರ್ಸು, ಪರವಾಗಿಲ್ಲ. ಆಮೇಲೆ ಪ್ಯಾಕ್ ಮೇಂಟೈನ್ ಹೆಂಗೆ ಅಂದರೆ, ಈ ಲ್ಯಾಂಬರ್ಗಿನಿ ಇಂಥ ದೊಡ್ಡ ಕಾರು ಮೇಂಟೈನ್ ಮಾಡಲ್ವ, ಆ ಥರ ಮೇಂಟೈನ್ ಮಾಡ್ಬೇಕು ಬಾಡಿನ. ಇಲ್ಲ ಬ್ರೋ, ಇವಾಗ ಯಾರಾದರೂ ನೋಡಿದ್ರೆ ನನ್ನ ಹಾಂ, ನೀನು ಜಿಮ್ಗೆ ಹೋಗ್ತೀಯಾ ಎಲ್ಲಿಗೆ ಹೋಗ್ತೀಯ ಅಂತ ಕೇಳ್ತಾರೆ. ಹೊಟ್ಟೆ ನೋಡಿದ್ರೆ ಏನಿಲ್ಲ, ಜಿಮ್ಗೆ ಹೋಗ್ತೀಯ ಎಲ್ಲಿಗೆ ಹೋಗ್ತೀಯ ಅಂತ ಕೇಳ್ತಾರೆ ಹೊಟ್ಟೆ ನೋಡಿದ್ರೆ. ಏಯ್, ಇದನ್ನೆಲ್ಲ ಹೊಟ್ಟೆ ಅಂತಾರ ಅವರು. ಮುಂಚೆ ಸಣ್ಣ ಇತ್ತು, ಯಾರು ಹೇಳ್ತಾರೆ? ಕಂಪ್ನಿ ಇಲ್ಲ, ಕಂಪ್ನಿ ಇಲ್ಲ. ಊರಿಗೆ ಹೋದಾಗ್ದನಾ ಅವಾಗ ಒಂದು ಸ್ವಲ್ಪ ಹಿಂಗೆ ಒಳಗೆ ಕೇಳ್ಕೊಳ್ರಿ, ಬಂದಾಗ ಒಂಚೂರು ಹೊರಗೆ ಬಿಡ್ರಿ. ಏನಿಲ್ಲ, ಈಗ ನಾನು ಬಲ್ಕಿಂಗ್ ಆಗಿದ್ದೀನಿ ಅಷ್ಟೇ. ಅವ್ರಿಗೆ ಗೊತ್ತಿಲ್ಲ, ನನಗೆ ನೀ ತಲೆ ಕೇಳಿ ಹೇಳ್ಬೇಕು ಹಂಗೆ. ಇಲ್ಲಿ
ಎಲ್ಲಿ ಏನು ಮಾಡ್ತಿದ್ದೀರಾ, ಹಿಂಗೆ ಹೊಟ್ಟೆ ಎಲ್ಲ ಬಂದೈತೆ ಜಿಮ್ಮಿಗೆ ಹೋಗ್ತಿದ್ದೀರಾ ಅಂತಂದರೆ ಹೋಗಿ ಗೂಗಲಾಗಿ ಹೋಗಿ ಸರ್ಚ್ ಮಾಡಿರಿ ಬಲ್ಕಿಂಗ್ ಅಂದರೆ ಏನು ಅಂತಂದ್ಬಿಟ್ಟು ಅವಾಗ ಗೊತ್ತಾಗುತ್ತೆ ನಿಮಗೆ ಅಂತ ಅನ್ಬೇಕು. ಆಮೇಲೆ ಕಟಿಂಗ್ ಇದೇನು ಇಷ್ಟೊಂದು ಸಣ್ಣ ಆಗಿದ್ದೀರ ಅಂತಂದರೆ ಹೋಗಿ ಗೂಗಲ್ ಹೋಗಿ ಸರ್ಚ್ ಮಾಡಿರಿ ಕಟ್ಟಿಂಗ್ ಏನು ಅಂತಂದು ಅವಾಗ ಗೊತ್ತಾಗುತ್ತೆ ಅವ್ರಿಗೆ. ಓ ಹಿಂಗೆಲ್ಲ ಪ್ರೊಸೆಸಿಂಗ್ ಇರುತ್ತಾ ಅಂತ ಅವಾಗ ಗೊತ್ತಾಗುತ್ತೆ. ಕೆಲವರು ನಮ್ಮ ಫ್ರೆಂಡ್ಸ್ಗಳಿಗೆ ಗೊತ್ತಿಲ್ಲ ಬ್ರೋ, ಅವ್ರಿಗೆ ಕೇಳಿದ್ದಾರೆ. ಹಾಂ ಹೊಟ್ಟೆ ಬಂದೈತಲ್ಲ ಅಂತ ಕೇಳಿದ್ರು. ಹೇಳಿ ಈ ಡೈಲಾಗ್ ಹೇಳು ಹೋಗಿ. ಹಂಗೂ ಏನು ಇದನ್ನು ಮಾಡಲಿಲ್ಲ ಅಂದರೆ ಸರಿ ಆಯ್ತಪ್ಪ ಜಿಮ್ಮಿಗೆ ಹೋಗೋದನ್ನ ಕರ್ಕೊಂಡೋಗಿ ತೋರಿಸ್ತೀನಿ ಮತ್ತು ಹಂಗೆ ಒಂದೆರಡು ವರ್ಕೌಟು ಮಾಡಿಸ್ತೀನಿ ಬರ್ರಿ ಅಂತಂದು ಅಷ್ಟೇ ಕೇಳ್ಬೇಕಷ್ಟೇ. ಹಂಗಂದ್ರಿ ಆವಾಗ ಅವ್ರು ಮಾತಾಡೋಕ್ಕೆ ಬರಲ್ಲ ನಿಮ್ಮ ಹತ್ರ. ಏನಾದರೂ ಡೌಟ್ಸ್ ಏನಾದರೂ ಏನಾದರೂ ಐತೆನಾ? ಏನಾದರೂ ಇದ್ರೆ ಹೇಳು. ಇಲ್ಲ ಕಾಣಲ್ಲ ಅದೆಲ್ಲ, ನಿಂದು ಏನು ಕಾಣಲ್ಲ. ನಾನು ಹಾಂ ತಿನ್ನು ಅವ್ರ ಬಲ್ಕಿಂಗಲ್ಲ ಐತೆ, ಅವ್ರ ಜೆನೆಟಿಕ್ ಬೇರೆ ಐತೆ. ಹಾಂ ನಿನ್ನ ಜೆನೆಟಿಕ್ಕು ಬೇರೆ. ನೀನು ಬಲ್ಕಿಂಗ್ ಆಗಿರೋದು ನೆಂದು ನೋಡಿಲ್ಲ ನೀನು, ಅದಕ್ಕೆ ನಿನಗೆ ಹೊಟ್ಟೆ ಅನ್ನಿಸ್ಬಿಡುತ್ತೆ. ಬಲ್ಕಿಂಗ್ ನೆಂದಾರು ನೋಡಿದಿದ್ರೆ, ಇಲ್ಲಾಂದರೆ ಸ್ಟಾರ್ಟಿಂಗನ್ನೇ ನೀನು ಬಲ್ಕಿಂಗ್ ಆಗಿದ್ದಿದ್ರೆ ಅವಾಗ ಗೊತ್ತಾಗಿರೋದು ಏನಾಗಲ್ಲ ಬಿಡ ಇದೆಲ್ಲ ಕಾಮನ್. ಇಂಥ ಎಷ್ಟು ದೊಡ್ಡ ಹೊಟ್ಟೆ ಇಟ್ಕೊಂಡಿದ್ದೆ ಕರ್ಗಿಸಿದ್ದೀನಿ ಅಂದ್ಬಿಡ್ತೀವಿ ಆಮೇಲೆ ಹಂಗೆ. ಅವನಿಗೆ ಹೇಳಿದ್ದೀನಿ ಮಾಡ್ತೀನಿ ಅನ್ನೋನೇ, ನೋಡೋಣ. ಅವ್ನ ಬಾಡಿ ಫ್ರೇಮ್ ಚೆನ್ನಾಗೈತೆ, ಅವ್ನ ಬಾಡಿ ಫ್ರೇಮ್ ಚೆನ್ನಾಗೈತೆ, ರೆಡಿ ಮಾಡ್ಕೋಬೋದು. ನೋಡೋಣ ಏನು ಮಾಡ್ತಾನೆ. ಹಾಂ ಅಷ್ಟು ಹೈಟ್ ಇದ್ದಿದ್ರೆ ಇಷ್ಟೊತ್ತಿಗೆ ಇನ್ನೂ ಬಲ್ಕ್ ಆಗಿರ್ತಿದ್ರಿ ನೀವು. ಎಷ್ಟು ತಿಂಗಳಾಯಿತು? 3 ತಿಂಗಳಾಯಿತು ನೋಡಿ. 3 ತಿಂಗಳಿಗೆ 10 kg 12 kg. 15 kg ನಂದು. 12 15 ನಿಂದು 20. ಇವಂದೆಲ್ಲ ಹಂಗೆ ಗೈನ್ ಆಗಲ್ಲ ಈಗ, ನಂದು ಅಷ್ಟೇ ಇವಾಗ ಆಯ್ತಾನೆ ಇಲ್ಲ. ಆಗಲ್ಲ. ಲೋಡ್ ಕೊಡ್ಬೇಕು ನೀನು ಇನ್ನೂ ಜಾಸ್ತಿ. ಈಗ ತಿಂತಿದ್ದೀವಿ ಅಂದರೆ ಯಾಕೆ ಕೇಳೋಣ, 2 ರೈಸ್ ತಿಂತಾ ಇದ್ದೀವಿ, ಸಾಕಾಗಲ್ಲ. 2 ರೈಸು ಒಂದೊಂದು ಪ್ಲೇಟ್ ಇಡ್ಲಿ ತಿನ್ಬೇಕು ನೀವು ಇವಾಗ. ಮತ್ತೆ ಆವಾಗ ನೋಡ್ರಿ ನಿಮ್ಗೆ ಇನ್ನೊಂದು ಕಿತ್ಕೊಂಬರುತ್ತೆ. ನೀವು ಅಲ್ಲಿವರೆಗೂ ಲೋಡ್ ಕೊಡ್ತಿರ್ತೀರೋ ಅಲ್ಲಿವರೆಗೂ ಲೋಡ್ ಆಗ್ತಾ ಇರುತ್ತೆ ಬಾಡಿ. ಲೋಡ್ ಯಾವಾಗ ನಿಲ್ಲಿಸ್ತೀರೋ ಅವಾಗೇ ಸ್ಟಾಪ್ ಆಗೋದು. ಕೈ ದಪ್ಪ ಆಗಿಲ್ಲ, ಕೈ ಕಟಿಂಗ್ ಮಾಡ್ಬೇಕಾರೆ ಅವಾಗ ದಪ್ಪ ಆಗುತ್ತಾ ಇಲ್ಲ ಇವಾಗ ದಪ್ಪ ಆಗುತ್ತಾ? ಏನು ಗೊತ್ತಾ, ಕಟ್ಟಿಂಗಲ್ಲಿ ಏನು ದಪ್ಪ ಅನ್ಸೋದಲ್ಲ, ನಿನಗೆ 3D ಎಫೆಕ್ಟ್ ಕಾಣಿಸುತ್ತೆ. ಅಂದರೆ ಬಾಡಿ ಒಂಥರ ಚಿಕ್ಕದಾಗಿದ್ರು ಯೂಸಾಗಿ ಕಾಣುತ್ತೆ. ಮಜಲ್ ಇಷ್ಟೇ ಇದ್ರು ಅಷ್ಟಿರೋ ಥರ ಕಾಣಿಸುತ್ತೆ. ಬಲ್ಕಿಂಗಲ್ಲೆಲ್ಲ ಹಂಗಲ್ಲ, ದಪ್ಪ ಇದ್ರೂ ಕಾಣಲ್ಲ ನಿಮಗೆ. ಬಲ್ಕಿಂಗಲ್ಲೆಲ್ಲ ಸರಿಯಾಗಿ ದಪ್ಪ ಇರುತ್ತೆ ಆದರೆ ಕಾಣಲ್ಲ. ಕಟ್ಟಿಂಗಲ್ಲಿ ಸಣ್ಣ ಇರುತ್ತೆ ಆದರೆ ಕಾಣುತ್ತೆ. ನನಗೀಗ ಅನಿಸ್ತದಲ್ಲ, ನಮ್ಮ ಬಲ್ಕಿಂಗಲ್ಲಿ ಇಷ್ಟೇ ಇಷ್ಟು ದಪ್ಪ ಇತ್ತ ಅನಿಸುತ್ತೆ. ಈ ಕಟ್ಟಿಂಗಲ್ಲ ಇವಾಗ ನೋಡಿದ್ರೆ ಇಷ್ಟು ದಪ್ಪ ಆಗೈತಾ ಅಂತ ಅನಿಸುತ್ತೆ. ಹೇಗೆ ಹೇಳಿ 3D ಎಫೆಕ್ಟ್ ಬಿದ್ದುಬಿಡುತ್ತೆ ಅವಾಗ. ಬಾಡಿ ಕಟ್ ಆಗಿರುತ್ತಲ್ಲ, ಅವಾಗ ಶೇಪ್ನಾಗಿದ್ದಾಗ ಒಂಥರ ವೈಲ್ಡಾಗಿ ಕಾಣಿಸುತ್ತೆ ಹಂಗೆ. ದಪ್ಪ ಆಗತ್ತಾ? ನಿಮ್ಮದು ಇದು ಟ್ರಾನ್ಸ್ಫಾರ್ಮೇಷನ್ ಆಗಿರೋದು ಫೋಟೋ ಆಯಿತಾ? ಫಸ್ಟ್ ಫೋಟೋ, ಈಗಲೂ ಫೋಟೋ. ಹಾಂ ಗೈಸ್ ನೋಡಿರಿ, ವಿಡಿಯೋ ಫೋಟೋ ಹಾಕ್ತೀನಿ, ಇವ್ರದ್ದು ಅಪ್ಲೋಡ್ ಮಾಡ್ತೀನಿ ನೋಡಿರಿ. ನನಗೆ ಕಳಿಸಿರು ನನ್ನ ನಂಬರ್ಗೆ. ಇವಾಗಿಂದು ಕಳಿಸು. ಇವಾಗ ಹೆಂಗೈತೆ ಅವಾಗ ಹೆಂಗೈತೆ ಎರಡೂ ಮರ್ಜ್ ಮಾಡೋಕ್ಕೆ ಗೊತ್ತಲ್ಲ, ಮರ್ಜ್ ಮಾಡಿಕೊಟ್ಟು ಕಳಿಸ್ಬಿಡು ಇಬ್ರದೂ. ಹಾಕೋಣ, ಖುಷಿಯಾಗಿದೆ. ಅವಾಗ ನೋಡ್ತಾ ಇರಿ. ಓ ನೋಡಿ ಗಾಯ್ಸ್, ಲೆಗ್ ವರ್ಕೌಟು ಸ್ವಲ್ಪ ಕಮ್ಮಿ ಜನ ಅವ್ರು ಇವತ್ತು. ಅಷ್ಟೊಂದು ಏನಿಲ್ಲ, ಇಲ್ಲಾಂದರೆ ಬಂದಿರೋರು ಒಂದು ರೇಂಜಿಗೆ ನೋಡಿ. ಫುಲ್ ವರ್ಕೌಟ್. ಇವಾಗ ನಾವು ವರ್ಕೌಟ್ ಮಾಡಬೇಕು, ಲೆಗ್ ವರ್ಕೌಟು. ನೋಡೋಣ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನಾವು 9:30 ಮೇಲೆ ಸ್ಟಾರ್ಟ್ ಮಾಡಿದ್ರೆ ಒಂದು 11:30ವರೆಗೂ
ಫುಲ್ ವರ್ಕೌಟ್. ನೋಡಿರಿ ಇವಾಗ ಫಿಶ್ ತಿಂತಾ ಇದ್ದೀವಿ ನಾನು ಶರತ್ತು. ಇವತ್ತು ಲೆಗ್ ವರ್ಕೌಟ್ ಇರೋದ್ರಿಂದ ಅದಕ್ಕೆ ಫಿಶ್ಶು ಹೇಳ್ಬಿಟ್ಟು ತರಿಸಿದ್ದೀನಿ. ನೋಡಿರಿ ಫುಲ್ ಫಿಶ್ಶು ಬನ್ನಿ ನೀವು ಬನ್ನಿ ಜನರೇ ಬನ್ನಿ ತಿನ್ನೋಣ ಅಂತ ಹೇಳ್ತಾ ಏನು ಹೇಳ್ತೀರಾ? ಬನ್ನಿ ತಿನ್ನಿರಿ ಮತ್ತೆ. ಹಂಗಾದರೆ ಬರಬೇಕಪ್ಪ ನೀವು, ತಿನ್ನಬೇಕು. ಓಕೆ, ನಾವು ತಿಂದ್ಬಿಟ್ಟು ಸಿಗ್ತೀವಿ, ಓಕೆನಾ? ಇವಾಗ ನಾವು ತಿಂದ್ಬಿಡ್ಬೇಕು, ಪಟ್ ಅಂತ ಟೈಮ್ ಬೇರೆ ಆಗ್ಬಿಟ್ಟೈತೆ. ಬೇಗ ಬೇಗ ತಿಂದ್ಬಿಟ್ಟು ಸಿಗ್ತೀವಿ, ವರ್ಕೌಟ್ ಮಾಡಬೇಕು ಗೈಸ್. ಈಗ ವರ್ಕೌಟ್ ಮುಗೀತು ನೋಡ್ರಿ. ಇಬ್ರು ಒಳ್ಳೆ ಯಾವುದು ಪ್ರಾಣಿ, ಅದು ಯಾವುದೋ ಪ್ರಾಣಿ ಹೋಗುತ್ತಲ್ಲ ಹಿಂಗೆ, ಯಾವ್ದಾಳು? ಹಾಂ ಹಂಗಾಗ್ತಾಯ್ತು. ಈಗ ಕಾಫ್ ಮಾಡ್ತಾ ಇದ್ದೀವಿ. ಲೆಗ್ ವರ್ಕೌಟು ಮುಗೀತು, ಈಗ ಕಾಫ್ ಮಾಡ್ತಾ ಇದ್ದೀವಿ ಅಷ್ಟೇ. ಹಿಂಗೆ ಎತ್ಕೊಂಡು ನೋಡೋದು ಹಿಂಗೆ. ನೋಡ್ರಿ ಗೈಸ್ ಅವನು. ಓಕೆ ಗೈಸ್, ಲೆಗ್ ವರ್ಕೌಟ್ ಕಂಪ್ಲೀಟ್ ಆಯಿತು. ಕ್ರೇಜಿಯಾಗಿ ಮಾಡಿದ್ದೀವಿ ಮಾತ್ರ ಲೆಗ್ಗು. ಯಾವ ರೇಂಜಿಗೆ ಪಂಪ್ ಆಗೈತೆ ಅಂತಂದರೆ ಬನ್ನಿ ನಿಮಗೆ ತೋರಿಸ್ತೀನಿ. ಅಡ್ರಡ್ರು ನಾಲ್ಕು ಮುಖ ಅನ್ನೋ ಥರ ಪಂಪ್ ಆಗಿರೋದು ನೋಡ್ರಿ. ಹಂಗೆ ಶೀಳು ಬಿಡೈತೆ ನೋಡ್ರಿ, ಇಲ್ಲಿ ಲೈನ್ ಹೊಡೆದೈತೆ. ನೈಟ್ ಪ್ಯಾಂಟ್ ಮೇಲೆ ಕಾಣಿಸ್ತಾಯ್ತು ನೋಡ್ರಿ. ನೋಡ್ರಿ ಶರತ್ತೊಂದು ಹಿಂಗಿರ್ಬೇಕು. ಒಳ್ಳೆ ಕಂಬಗಳು ಥರ ಕಾಣಿಸ್ತವೆ ಇವತ್ತು. ನಾಳೆ ನೋಡಿದ್ರೆ ಅಲೆ ಕಮ್ಮಿ ಆಗಿರುತ್ತೆ. ಯಾಕೆ ಹೇಳ್ರಿ? ಹಂಗೆ ಸ್ವಲ್ಪ ಫುಡ್ ಕೊಡೋವರೆಗೂ ಇನ್ನೊಂದು ಸ್ವಲ್ಪ ಫುಡ್ ಚೆನ್ನಾಗಿ ಕೊಟ್ಕೊಂಡ್ರೆ ಆವಾಗ ಕಂಬ ಹೋಗಿ ಆನೆ ಕಾಲಾಗ್ಬಿಟ್ಟು ನಿಂತ್ಕೊಳ್ತವೆ. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗ ಸಿಗೋಣ. ನೋಡಿರಿ ಶರತ್ದ ಫಿಸಿಕ್ಕು, ಶರತ್ತೊಂದು ಫಿಸಿಕ್ ನೋಡ್ರಿ, ಶರತ್ತೊಂದು ಫಿಸಿಕ್ಕು ನೋಡ್ರಿ ಈ ಥರ ಐತೆ ನೋಡ್ರಿ. ಅದೇ ನನ್ನ ಫಿಸಿಕ್ ಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡ್ಕೊಂಡು ನೋಡ್ಕೊಳ್ಳಿ. ಅಲ್ಲಿರುತ್ತೆ ಇನ್ಸ್ಟಾಗ್ರಾಮಲ್ಲಿ ಹೇಮಂತ್ ಬಿ ಫಿಟ್ ಅಂತ ಐತೆ. ಅದರಲ್ಲಿ ಹೋಗಿ ನೋಡ್ರಿ. ವೀಡಿಯೋ ಒಳ್ಳೊಳ್ಳೆ ವೀಡಿಯೋ ಬರ್ತವೆ, ಲಾಗ್ ವೀಡಿಯೋ ಬರ್ತೈತೆ. ಅದರೊಳಗಡೆ ನಂದು ಟೀ ಶರ್ಟ್ ರಿಮೂವ್ ಆಗಿರೋದು, ಫುಲ್ ಫಿಸಿಕ್ ಇರೋದು ಬರುತ್ತೆ ವೀಡಿಯೋ. ಇದರಲ್ಲಿ ಬರೀ ಓನ್ಲಿ ವರ್ಕೌಟ್ ನಂದು ಲಾಗ್ ಅಷ್ಟೇ ಬರೋದು. ಓಕೆ ಗೈಸ್, ಬಾಯ್, ಗುಡ್ ನೈಟ್ ಅಂತ ಹೇಳ್ತಾ, ನಿಮ್ಮ ಫ್ಯಾಮಿಲಿನ ಆದಷ್ಟು ಚೆನ್ನಾಗಿ ನೋಡ್ಕೊಳ್ರಿ ಅಂತ ಹೇಳ್ತಾ, ನೀವು ಆದಷ್ಟು ಹೆಲ್ದಿಯಾಗಿರಿ ಅಂತ ಹೇಳ್ತಾ, ಬಾಯ್, ಗುಡ್ ನೈಟ್. ಬಾಯ್ ಹೇಳಪ್ಪ. ಟಾಟಾ. ಬಾಯ್. ಓಕೆ ಗೈಸ್, ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ನೋಡ್ರಿ ಹೆಂಗೈತೆ ಟೀ ಶರ್ಟು. ಬಾಯ್, ಟಾಟಾ.